ಬರಕಲ್ವಾ? ಯಾಕೆ ಬರಕಲ್ಲ? ಬರ್ದೋದ್ರಿ. ಎಲ್ಲಾರ್ಗು ಒಂದೊಂದು ಕೆಲಸ ಆದ್ರೆ ನಮ್ಮ ಋತುಗೆ ದೊಡ್ಡ ಕೆಲಸ ಕೊಟ್ಬಿಟ್ಟಿದ್ದಾರೆ. ಗೃಹ ಪ್ರವೇಶ ಆಗೋಯ್ತು ಗೊತ್ತಾ? ಏನ್ ಮಾಡಿದ್ದಾರೆ ಅಂತ ಋತು? ಋತು ನಂಗೆ ಗೋಡೆ ಕಟ್ತಾ ಇದ್ದಾಳೆ. ನಮ್ಮ ಅತ್ತೆ ಮನೆಯಿಂದ ಎಳ್ನೀರು ಫ್ರೀಯಾಗಿ ಎಳ್ನೀರು. ಎಷ್ಟು ಕೆಜಿ ಮಟನ್? 5 kg. ವಾವ್, ಬ್ಯೂಟಿಫುಲ್. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. 8 ಗಂಟೆಗೆ ಹೊರಟಿದ್ವಿ ಊಟಕ್ಕಂತ. ನಾವು 2ನೇ ಬಾರಿ ಸ್ಟಾಪ್ ಮಾಡಿದ್ದು ಅಪ್ಪಾಜಿ ಮನೆಯಲ್ಲಿ. ಲಾಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಅಂತ ಈ ಸತಿ ಮನೆಯವ್ರನ್ನ ಕರ್ಕೊಂಡು ಹೋದರೆ ಅವ್ರಿಗೂ ತುಂಬ ಇಷ್ಟ ಆಯಿತು. ಬೆಂಗಳೂರಿಂದ ಹಾಸನ ನೀವು ಹೋಗ್ತಾ ಇದ್ರೆ ನೆಕ್ಸ್ಟ್ ಟೈಮ್ ಈ ಜಾಗನ ಟ್ರೈ ಮಾಡಿ ಆಯಿತಾ. ಅದ್ಭುತವಾಗಿರುವಂಥ ಊಟ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮೂರಲ್ಲಿ ನೋಡಿ ನಮ್ಮ ತಾತ ಎಷ್ಟು ಸಮಯ ಆದಮೇಲೆ ನೆನಪಿಲ್ಲ. ನನಗೇನು ನೆನಪಾಯ್ತು? ಮನೆ ನೆನಪು. ಮತ್ತೆ ಚೆನ್ನಾಗಿದ್ದೀರಾ? ಹೆಂಗಿದ್ದೀನಿ? ಹೆಂಗೆ? ಹೆಂಗಿದ್ದೀನಿ? ಹೌದಾ? ನನ್ನ ದೀಪು ಮದುವೆ ಆದಮೇಲೆ ಯಾವತ್ತಿಂದ ತಾತ ನಮ್ಮ ಜೊತೆ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇದೇ ಫಸ್ಟ್ ಟೈಮ್ ಗೊತ್ತಾ. ಅವ್ರು ಇಷ್ಟು ದಿನ ನಮ್ಮನ್ನ ಬಿಟ್ಟು ಇಲ್ಲಿದ್ದಿದ್ದು. ಸೊ ಹಾಗಾಗಿ ನೋಡಿ ಖುಷಿ ಆಯಿತು. ಎಷ್ಟು ಸಮಯ ಆದಮೇಲೆ ಎಲ್ಲರೂ ಮತ್ತೆ ಸಿಗ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ನಮ್ಮೂರ ಕಡೆ ಬಂದ್ವಿ ಅಂತ. ಹಾಗೆ ಜಗಲಿನಲ್ಲಿ ಕೂತ್ಕೊಳ್ಳೋದು, ಎಲ್ಲರೂ ಒಂದು ಸ್ವಲ್ಪ ಮಾತಾಡೋದು, ಮನೆಯಲ್ಲಿ ಒಳಗಡೆ ಕೆಲಸ ಇರುತ್ತೆ. ಇನ್ನು A to Z ಎಲ್ಲ ಕೆಲಸ ಮಧ್ಯಾಹ್ನ ಶುರು ಮಾಡಿದ್ರೆ ಆಯಿತು ಅಂತ ಒಂದು 12 ಗಂಟೆಗೆ. ಆಮೇಲೆ ರಾತ್ರಿಗೆ ಊಟಕ್ಕೆ ರೆಡಿ ಆಗಬೇಕಲ್ವ, ಅಲ್ಲಿ ತನಕ ಎಲ್ಲರೂ ಚಿಟ್ಚಾಟ್ ಮಾಡೋದು, ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇರುತ್ತೆ. ತುಂಬ ಸಮಯ ಆದಮೇಲೆ ಸಿಕ್ಕಿದ್ದೀವಿ ಅಲ್ವಾ, ಏನಾದರೂ ಒಂದು ಮಾತು ಇದ್ದೇ ಇರುತ್ತೆ. ನಮ್ಮ ಫ್ಯಾಮಿಲಿಯ ಫಸ್ಟ್ ಪಾಪು ಋತು. ಇವಾಗ ಎಲ್ಲರಿಗಿಂತ ಸೀನಿಯರ್ ಪಾಪು ಇದೆ ನಮ್ಮ ಫ್ಯಾಮಿಲಿನಲ್ಲಿ. ಎಲ್ಲೋಗಿದ್ದು ಕಂದ? ಇದು ಯಾರಿಗೆ? ಋತು ಯಾವಾಗಲೂ ಯೂಟ್ಯೂಬ್ ವಿಡಿಯೋ ನೋಡಿ ನಂದು ಅಭ್ಯಾಸ ಇದೆಯಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋದ್ರಲ್ಲೂ ಆಸಕ್ತಿ ಇದೆ ಈಗ. ಅದ್ರಲ್ಲಿ ಮಾಡಬೇಕು ಚಿನ್ನ. ಇದ್ರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರಲ್ಲ, ಅದರಲ್ಲೇ ಮಾಡಬೇಕು. ನಾನು ಹೆಂಗೆ ಬರ್ದಿದ್ದೀನಿ? ಕಷ್ಟ ಇರೋದಕ್ಕೆ ಡಾಟ್ ಹಾಕಿ ಅಂತಾಳೆ. ಡಾಟ್ ಹಾಕಲ್ಲ. ಬರೀ ನಾನು ಇಟ್ಕೋತೀನಿ ಕೈ. ಸುಮ್ಮನೆ ಇಟ್ಕೊಂಡ್ರೆ ಅವಳೆ ಬರೀತಾರೆ, ಸುಮ್ಮನೆ ಇಟ್ಕೋಬೇಕಷ್ಟೆ. ಕಂದ ಚೆನ್ನಾಗಿ ಬರೋದು. ಅವಳಿಗೆ ಅವಾಗ ನಾನು ಬರೀತಾ ಇದ್ದೀನಿ ಫೀಲು. ಹೆಚ್ಚು ಹಬ್ಬಕ್ಕೆ ಅಂತ ಇವಾಗ ಕೆಲಸ ಶುರು. ಒಂದಷ್ಟು ತರಕಾರಿ ಹೆಚ್ಚಬೇಕಾಗತ್ತೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ತಾತ ಹಿಡಿದು ನಮ್ಮ ಚಿಕ್ಕ ಪಾಪು ತನಕನೂ ಎಲ್ಲರೂ ಒಂದೊಂದು ಹೆಲ್ಪ್ ಮಾಡ್ತಾರೆ. ಅವು ಅಷ್ಟೇ ಹಂಗಂಗೆ ಒರೆಸಿದ ಒಂದು ಲೆವೆಲ್ ಕಟ್ ಮಾಡಿ ಒರೆಸಿಡ್ಬೇಕು. ವರ್ಷ ಇಟ್ಟಿದ್ದೀನಿ. ಇನ್ನು ಎದ್ದಿಲ್ಲ ಡಾಕ್ಟ್ರು. ಎಲ್ಲರಿಗೂ ಒಂದೊಂದು ಕೆಲಸ ಆದ್ರೆ ನಮ್ಮ ಋತುಗೆ ದೊಡ್ಡ ಕೆಲಸ ಕೊಟ್ಬಿಟ್ಟಿದ್ದಾರೆ. ಅದು ಕೆಲಸ ಎಲ್ಲರಿಗಿಂತ ಕಷ್ಟದ ಕೆಲಸ ಕೊಟ್ಬಿಟ್ಟಿದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದೀರಾ ತಾವು? ಮನೆ ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಾ? ಹೌದಾ ಚಿನ್ನಿ? ಎಷ್ಟು ಮನೆ ಕಟ್ತಿದ್ದೀರಾ? 10 ಮನೆ ಕಟ್ತಾ ಇದ್ದೀರಾ? ಇಷ್ಟು ಮಣ್ಣು ಸಾಕಾ ನಿಮಗೆ? ಸಾಕಾ? ಹಾಂ, ಚೆನ್ನಾಗಿ ಕಟ್ಟಿ ಆಯಿತಾ? ನಿಮ್ಮ ಮನೆಯಲ್ಲೂ ಹೀಗೇನಾ? ಎಲ್ಲರೂ ಒಟ್ಟಿಗೆ ಸೇರಿ ಕೂತು ಮಾತಾಡ್ಕೊಂಡು ಮಾಡ್ತಾ ಇದ್ರೆ ಗೊತ್ತಾಗಲ್ಲ, ಕಷ್ಟನೂ ಅನಿಸಲ್ಲ, ಬಟ್ ಏನೋ ಒಂಥರ ಎಂಜಾಯ್ಮೆಂಟಿಂದ ಮಾಡ್ದಂಗೆ ಅನಿಸುತ್ತೆ ಅಲ್ವಾ. ಈ ಥರ ಪ್ರತಿ ವರ್ಷ ಆಗುತ್ತೆ ನಮ್ಮ ಮನೆಯಲ್ಲಿ ಪಿತೃಪಕ್ಷ. ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ? ಬಿಡಿಸಲ್ಲಪ್ಪ ನನ್ನ ಪ್ರಕಾರ. ನಾನು ನೋಡಿದಂಗೆ ಇದ್ರ ನಡುವೆ ಒಂದು 3-4 ಸತಿ ಆದ್ರೂ ಎದ್ದು ಹೋಗಿದ್ದೀನಿ. ನನ್ನ ಸೊಸೆ ಕರಿತಾನೆ ಇದ್ದಿದ್ದು, ಇವಾಗ ಗೋಡೆ ಕಟ್ಟಿದ್ದೀನಿ, ಇವಾಗ ಮನೆ ಕಟ್ಟಿದ್ದೀನಿ, ಇವಾಗ ಅಜ್ಜಿಗೆ ಮನೆ ಕಟ್ಟಿದ್ದೀನಿ, ಇವಾಗ ನಿಮಗೆ ಮನೆ ಕಟ್ಟಿದ್ದೀನಿ ಅಂತ. ಬಟ್ ಖುಷಿ ಆಗುತ್ತೆ. ಈ ವಯಸ್ಸಲ್ಲಿ ಮಕ್ಕಳು ಮಾತಾಡೋದು ಕೇಳಿಸ್ಕೊಳ್ಳೋದಕ್ಕೆ ಚಂದ ಅಲ್ವಾ. ಪಾಪು ನೋಡಿ ಎಲ್ಲ ಗೊತ್ತು, ಅದಕ್ಕೆ ಟ್ರೈಪಾಡ್ ಓಪನ್ ಮಾಡಿನೇ ವಿಡಿಯೋ ಮಾಡಬೇಕಂತೆ. ಎಷ್ಟು ಗೋಡೆ ಕಟ್ತಾ ಇದ್ದೀರಾ? 2 ಗೋಡೆ. ಯಾರ್ಯಾರಿಗೆ? ನನಗೆ. ಹೌದು ಚಿನ್ನ, ಕಟ್ಟಿ. ಅಜ್ಜಿಗೆ ಬೇಡ. ಪುಟ್ಟ ಮನೆ ಅಮ್ಮಗೆ. ಹಾ, ಗೋಡೆ ಒಂದು. ಹಾ, ಅಮ್ಮಗೆ ಗೋಡೆ ಕಟ್ಟೋದು ಬೇಡ. ಹಾ, ಬರೀ ಹುಡುಗಿ ಕಟ್ಟೋದು. ಹಾ, ಅನುಶ್ರಮನ. ಹಾ.
ಏನು ಮಾಡಿದ್ದಾರೆ ಅಂತ ಋತು? ಋತು ನಂಗೆ ಗೋಡೆ ಕಟ್ತಾ ಇದ್ದಾನೆ. ಗೋಡೆನಾ? ಬಿಸಿಲಿದೆ ಬಾ ಒಳಗಡೆ. ಜಾಸ್ತಿ ಇದೆ ಬಾ. ಇಷ್ಟೊಂದು ಬಿಸಿಲಲ್ಲಿ ಒಳಗಡೆ ಬಿಸಿಲಿದ್ರೆ ಎಷ್ಟೋ ಕಾಯ್ತೀನಿ, 1 ಗಂಟೆ ಆಯ್ತು ಬಿಸಿಲು. ಬಾ ಬಾ ಒಳಗಡೆ ಬಾ. ಬಾ ಸಾಕು ಗೋಡೆ, ಆಮೇಲೆ ಕಟ್ಟೋಣ ಸಂಜೆ. ಗೋಡೆ ಚೆನ್ನಾಗಿದೆ, ಆಮೇಲೆ ಸಂಜೆಗೆ ಮಾಡೋಣ. ಹಂಗೆ ಇಟ್ಟಿರಿ, ಸಂಜೆಗೆ ಇನ್ನೊಂದು ಮಾಡ್ಬೇಕಂತ ಅದು ಇಟ್ಟಿರಿ ಆಯ್ತಾ? ಸ್ಟ್ಯಾಂಡಿಂಗ್ ಲೈನ್ ಥರ ಇರತ್ತಲ್ಲ ಅದು ಬೇಕು. ಸ್ಟ್ಯಾಂಡಿಂಗ್ ಲೈನ್ ಥರ ಚೊಕೋಬಾರ್. ನಮ್ಮ ಹತ್ರನೂ ಬಂದಿತ್ತು. ಹೌದಾ? ತಾತ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ರಿ ಅಲ್ವಾ? ನಿಮ್ಮ ಪ್ರಶ್ನೆಗೆ ಉತ್ತರ, ತಾತ ಊರಿಗೆ ಹೋಗಿದ್ರು. ಏನು ಬರೋಕಲ್ವಾ? ಯಾಕೆ ಬರೋಕಲ್ಲ? ಬರ್ತಾ ಹೋದ್ರಿ ಇಲ್ಲಿ ಎಲ್ಲ ಕಾಯ್ತಾ ಇದ್ರು ಬರ್ತಾರೆ ಅಂತವ. ಬನ್ನಿ ಬಸ್ಸಕ್ಕೆ ಬನ್ನಿ. ಅತ್ತೆ ಮನೆಯಿಂದ ತಂದಿದ್ದು ಎಳ್ನೀರು ಎಷ್ಟಿದೆ? 8 10 ಹತ್ತಿದೆ. ಆದ್ರೆ ಇದು ಎಳ್ನೀರಲ್ಲ, ಇದು ಕಾಯಿ ಎಲ್ಲ ಹಂಗಿದೆ ಇದು. ಆದ್ರೆ ಸ್ವಲ್ಪ ಟೇಸ್ಟ್ ಇದೆ. ಅಲ್ಲಿವಾ ಮಾಮಂಗ್ ಗೊತ್ತಿಲ್ಲ ಅಂತ ತಾತ ಹೇಳ್ಕೊಡ್ತಾ ಇದ್ದಾರೆ. ಯಾಕೆ ಗೊತ್ತಿಲ್ಲ ಮಾಮಂಗೆ? ಗೃಹ ಪ್ರವೇಶ ಆಗೋಯ್ತು ಗೊತ್ತಾ? ನಮ್ಗೆ ಹೇಳೇ ನಿಮ್ಮನ್ನ ಕರೆದ್ವಲ್ಲ, ಫೋನ್ ಮಾಡಿ ಕರೆದಿದ್ದಕ್ಕೆ ನೀವು ಬರಲ್ಲ ಅಂದ್ರಿ. ನಾನು ಹೇಳೇ ಇಲ್ಲ. ನೀವು ಸಿಟ್ ಮಾಡ್ಕೊಂಡಿದ್ರಲ್ಲ ನಮ್ಮ ಜೊತೆ, ಅದಕ್ಕೆ ನಾವು ಕರೆದ್ವಿ, ನೀವು ಬಂದಿಲ್ಲ ಅಂತ ನಾವು ಸುಮ್ಮನೆ ಮಾಡ್ಕೊಬಿಟ್ವಿ. ಒಳ್ಳೇದಾಯ್ತು. ಬೇಜಾರಿಲ್ವಾ? ಆಸೆ ಇದ್ದಿಲ್ಲ ಗೃಹ ಪ್ರವೇಶ ನೋಡ್ಬೇಕು ಅಂತ? ಇತ್ತು. ಇತ್ತಾ? ತಾತಂಗೆ ಇವಾಗ ಚಿಂತೆ ಆಗಿದೆ ನೋಡಿ, ಗೃಹ ಪ್ರವೇಶ ಆಗೋದೇ ಇಲ್ಲ ಅಂತ. ಗುರುಪ್ರವೇಶಕ್ಕೆ ಹೇಳ್ದಲೇ ನೋಡಿ, ಹೇಳ್ದೆಲೆ ಮಾಡ್ತೀರವ ನಾವು, ಇನ್ನ ಕೆಲ್ಸನೇ ಮುಗ್ದಿಲ್ಲ. ಇನ್ನೂ ಮುಗ್ದಿಲ್ಲ. ಜಾಸ್ತಿ ಹಾಕೊಳ್ಳಿ. ನೀವ್ ಬಂದು ನೋಡ್ಬೇಕು, ಅಲ್ಲಿ ಕೆಲ್ಸ ನೋಡ್ಬೇಕು. ಕೆಲ್ಸ ನೋಡಲ್ಲ, ಏನ್ ಮಾಡ್ತಾರ ನೋಡಲ್ಲ. ಯಾಕೆ ನಿಮ್ಮ ತಂದೆ ಬರ್ತಾರಲ್ವಾ? ಅವರು ಅಲ್ಲಿ ಹೋಗಿದಾರಲ್ಲ, ಭರತ್ US ಭರತ್ ಅವ್ರು ಇವ್ರ ತಂದೆನಿದ್ದಾರೆ. ದೀಪು ಯಾವಾಗಲೂ ಹೇಳ್ತಾರೆ, ವಯಸ್ಸಾದ್ಮೇಲೆ ಸಿಟ್ಟು ಬರೋದು ಇದೆಲ್ಲ ಸಾಮಾನ್ಯ. ಅವ್ರಿಗೆ ಗೊತ್ತಿರಲ್ಲ ಅವ್ರು ಏನು ಮಾಡ್ತಾರೆ. ನನಗೂ ಪೇಷನ್ಸ್ ಬರೋದೇ ವಯಸ್ಸಾಗಿರೋರು. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ನಮ್ಮ ತಂದೆ ತಾಯಿ ಅಜ್ಜಿ ತಾತ ಇವಾಗ ಹಿಂಗೆ ಆಡ್ತಾರೆ ಹಂಗೆ ಆಡ್ತಾರೆ, ಏನು ಮಾಡೋದು ಹೆಂಗೆ ಮಾಡೋದು ಅಂತ. ಸೊ ನಾವೇ ಅಡ್ಜಸ್ಟ್ ಮಾಡಬೇಕು ಅಂತ. ವಯಸ್ಸಾದ್ಮೇಲೆ ವಿ ಕಾಂಟ್ ಹೆಲ್ಪ್ ಇಟ್ ಅಂತಾರೆ. ಫುಲ್ ಕೊಟ್ಟಿದಾರ ಈಗ? ಬರೀ ಅದನ್ನೇ ತಿನ್ನು, ಹೊಟ್ಟೆ ತುಂಬಿಸ್ಕೋಬೇಡ, ಒಂದ್ ಸ್ವಲ್ಪ ತಿನ್ನು ಸಾಕು. ನಮ್ಮ ಅತ್ತೆ ಮನೆಯಿಂದ ಎಳ್ನೀರು, ಫ್ರೀಯಾಗಿ ಎಳ್ನೀರು. ನಮ್ಮ ಬೆಂಗಳೂರಲ್ಲಿ ಒಂದು ಎಳ್ನೀರಿಗೆ 60 ರೂಪಾಯಿ ಕೊಡಬೇಕು. 60 70. ಇದು ಫ್ರೀ ಎಳ್ನೀರು. ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಶುಂಠಿ ಕೊಟ್ರ ಅಜ್ಜಿಗೆ? ಅಮ್ಮಂಗ್ ಬೇಕು. ಅಮ್ಮಂಗೆ ಕೊಟ್ಟ? ಅತ್ತೆಯಲ್ಲಿ ನನ್ನ ನೋಡೋದಕ್ಕೆ ಬಂದೇ ಇಲ್ಲ ಅಂತಲೂ ತುಂಬ ಜನರಿಗೆ ಪ್ರಶ್ನೆಗಳಿತ್ತು. ಅತ್ತೆ ಊರಲ್ಲಿದ್ದಾರೆ, ನಾನೇ ಊರಿಗೆ ಹೋಗೋದಕ್ಕಿತ್ತಲ್ವ, ಇನ್ನೇನು ಬರ್ತಾರೆ, ತುಂಬ ಫಂಕ್ಷನ್ಸ್ ಎಲ್ಲ ಇರುತ್ತೆ. ಮನಸ್ಸಲ್ಲಿ ಪ್ರೀತಿ ಇದ್ದರೆ ಸಾಕು, ಒಳ್ಳೆತನದಿಂದ ಎಲ್ಲರೂ ನೋಡಿಕೊಂಡ್ರೆ ಸಾಕು, ಅಷ್ಟೇ ಸಾಕಲ್ವ. ಅವ್ರು ಬರಬೇಕು ಇವ್ರು ಬರಬೇಕು ಅನ್ನೋ ಆಸೆ ಇಲ್ಲ ನನಗೆ. ಎಲ್ಲರೂ ಖುಷಿಯಿಂದ ಒಟ್ಟಿಗೆ ಚೆನ್ನಾಗಿದ್ದರೆ ಸಾಕು. ದೀಪು ನಮ್ಮ ಋತುಗೆ ಈ ಥರ ಬಟ್ಟೆ ಎಲ್ಲ ಹಿಡ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಬಿಕಾಸ್ ಮುಂದಕ್ಕೆ ಈಸ್ ಅ ಡ್ಯಾಡ್ ಟು ಬಿ ಅಲ್ವಾ ಇವಾಗ. ಸೊ ಆ್ಯಸ್ ಅ ಫಾದರ್ ಅವರ ರೋಲ್ ಹೆಂಗಿರುತ್ತೆ ಒಂಥರ ಇಮ್ಯಾಜಿನ್ ಮಾಡಿದ್ರೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನನಗೆ.
ಫಸ್ಟ್ ನಮ್ಮ ಫ್ಯಾಮ್ಲಿನಲ್ಲಿ ಬಂದಿದ್ದು ಋತು, ಅದಾದಮೇಲೆ ಆದಿ ಅವ್ರದ್ದು ಮುದ್ದುಗೌಡ, ಆಮೇಲೆ ಭರತ್ ಮಿನಿ ಅವ್ರದ್ದು ಆ ಮುದ್ದು ಗೊಂಬೆ ಇನ್ನೂ ನೋಡಿಲ್ಲ ನೀವು. ಡೆಫಿನೆಟ್ ಆಗಿ ಅವ್ರ ಊರಿಗೆ ಬಂದಾಗ ನಿಮ್ಮ ಜೊತೆ ಒಂದು ಮುದ್ದು ವಿಡಿಯೋ ಮಾಡ್ತೀನಿ. ಬಟ್ ಇವಾಗ ಎಲ್ಲರೂ ವೇಟ್ ಮಾಡ್ತಾ ಇರೋದು ನಮ್ಮ ಪಾಪುಗೆ, ಅಲ್ಲಿಗೆ ಒಂದು ಕಂಪ್ಲೀಟ್ ರೌಂಡ್ ಮುಗ್ದೋಯ್ತಾ ಅಂತ. ಸೊ ಇವಾಗ ಲಂಚ್ ಮುಗಿಸ್ಕೊಂಡು ಆಮೇಲೆ ಎಲ್ಲ ಗಂಡ್ಮಕ್ಳು ಮಲ್ಕೊಂಡ್ರು. ಯಾಕೆ ಹೇಳಿ, ಸುಸ್ತಾಗಿರುತ್ತಾ ಮಧ್ಯಾಹ್ನ ಹೊತ್ತು, ರಾತ್ರಿ ಕುಂತು ಫುಲ್ ಎನರ್ಜಿ ಬೇಕಾ, ಸಿಕ್ಕಾಪಡೆ ಕೆಲಸ ಇರುತ್ತಾ. ಮೀನ್ ವೈಲ್ ಲೇಡೀಸಿಂದ ಒಂದಷ್ಟು ಅಡುಗೆ. 5 kg ಮಟನ್ ನೋಡಿ, ಇದು ಫ್ರೈಗೆ, ಚಿಕನ್ ಫ್ರೈಗೆ. ಯಾಕೆ ಸುಮ್ಮನೆ ಸುಮ್ಮನೆ ದೀಪು ಮಾಮ ಜೊತೆ ಟೂನಾ? ಯಾವಾಗ ಬಿದ್ದಿದ್ದು? ಗಾಯ ಯಾವಾಗ ಆಗಿದ್ದು? ಕುಶಲ್ ಬಿಸ್ತ ಕುಶಾಲ್ ಬೀಳಿಸ್ತಾ? ಅವಾಗೆಲ್ಲ ಕಾಣೋದು ಜೊತೆಲಿ ಕೂತ್ಕೊಳ್ಳೋದು. ಮತ್ತೆ ಎಷ್ಟು ಮೊಮ್ಮಗಳು ಹೆಂಗೈತೆ? ಮರಿ ಮೊಮ್ಮಗು ಹೆಂಗೈತೆ? ಮರಿ ಮೊಮ್ಮಗು ಮರಿ ಮೊಮ್ಮಗಳು ಎಲ್ಲೈತೆ ಮರಿ ಮೊಮ್ಮಗು? ಎಲ್ಲೇ ಐತೆ, ಎಲ್ಲಿ? ಹೊಟ್ಟೆ ಒಳಗೆ. ಹೌದಾ? ಎಲ್ಲೋಗಿದ್ರಿ ಇಷ್ಟೊತ್ತು? ಇಲ್ಲೇ ಕೂತಿದ್ದೆ. ಅಲ್ಲೆಲ್ಲೋ ಹೋಗಿದ್ರಿ? ಯಾವಾಗಲೂ ಗುರಿಕೆ ಪುಣ್ಯಾತ್ಮ, ನಿದ್ದೆ ಭಾರಿ. ಇನ್ನೂ ಯಾಕೆ ಗ್ರೂಪ್ ಪ್ರವೇಶ ಮಾಡಿಲ್ಲ? ನೀವು ಬಂದಿಲ್ಲಲ್ಲ ಮಹಾರಾಜರು. ನಾನು ಬರೋಕ್ಕಲ್ಲ, ನಾನು ಅವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಹೋಗೋದ ದೇವ್ರಿಗೆ, ಅಣ್ಣಯ್ಯಗೆ. ದೇವಮ್ಮ, ಲಕ್ಷ್ಮೀ ದೇವರು, ಆಂಜನೇಯ ಎಲ್ಲದಕ್ಕೆ ಪೂಜೆ ಮಾಡಿಸ್ಕೊಂಡು ಹೊರಡೋದು. ಊರಿಗೆ ಪ್ರತಿ ವರ್ಷ ಹೋದಾಗ್ಲೂ ಒಂದೊಂದು ರೀತಿಯ ಹೂವು ಇರುತ್ತೆ ಅಪ್ಪ, ಏನು ಚಂದ. ಅದು ಸೈಜ್ ಏನು ಪುಟ್ಟದಿರುತ್ತೆ, ದೊಡ್ಡ ದೊಡ್ಡ ಸೈಜ್ ಹೂವು ನಮ್ಮ ಊರಲ್ಲಿ. ಎನಿವೇಸ್ ಇವಾಗ ಪಿತೃಪಕ್ಷಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅತ್ತೆ ಅಂತೂ ರಂಗೋಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ಸು, ತುಂಬ ಚೆನ್ನಾಗಿ ಹಾಕ್ತಾರೆ. ಒಬ್ಬೊಬ್ಬರು ಒಂದೊಂದು ವರ್ಕ್ ಮಾಡ್ತಾ ಇದ್ದಾರೆ, ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಏನು ಮಾಡ್ತಾ ಇದ್ದೀರಾ ತಾವು? ಪ್ರತಿ ವರ್ಷ ವಡೆ ಮಾಡ್ತೀರಾ? ಟಿಶ್ಯೂ ಇಲ್ವಾ? ಪೂಜೆ ವ್ಯವಸ್ಥೆ ಎಲ್ಲ ನಮ್ಮ ಅನ್ನೋದು ಅಪ್ಪಾಜಿ ಆದಮೇಲೆ ಅನ್ನೋಗಂತೂ ತುಂಬ ಚೆನ್ನಾಗಿ ಗೊತ್ತು ಇದೆಲ್ಲ. ನನ್ನ ಪ್ರಕಾರ ಹಿಂಗೆ ಇಡೋದವರು. ಇದು ಒಂದು ದೊಡ್ಡ ಹಬ್ಬ ಥರನೇ ಮಾಡ್ತಾರಪ್ಪ ಊರಲ್ಲೆಲ್ಲ. ಮೊದಲೆಲ್ಲ ಸುಮಾರು ಕಮ್ಮಿನಲ್ಲಾದರೂ 100 ಜನ ಬರೋರು ಅಂತೆ. ತುಂಬ ಬ್ಯುಸಿ, ಸುಸ್ತಾಗೋದು ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ನಾವು ಮನೆಯವ್ರು ಅಂದ್ರೂ ಒಂದು 30, 35, 40 ಜನ ತನಕ ಆಗ್ತಾರೆ ಮನೆಯವ್ರು ಬಿಟ್ಟು. ಬಟ್ ಇದು ತುಂಬ ಇಂಪಾರ್ಟೆಂಟ್ ಹಬ್ಬ ಇವ್ರಿಗೆ. ಮನೆ ಇಡೀ ಗೋಡೆ ಇಡೀ ಕ್ಲೀನ್ ಮಾಡಬೇಕು, ಪ್ರತಿಯೊಂದು ಐಟಮ್ ನಮ್ಮ ಮನೆಯಲ್ಲಿ ಕ್ಲೀನ್ ಮಾಡಿ ಆಮೇಲೆ ಈ ಹಬ್ಬನ ಶುರು ಮಾಡಬೇಕು ಅಂತಾರೆ. ಸೊ ಈ ರೀತಿ ಇದೆ ನಮ್ಮ ಹಾಸನ ಕಡೆ ಪದ್ಧತಿ. ಅದೇ ನಮ್ಮ ಮಂಗಳೂರು ಕಡೆ ಈ ಥರ ಇಲ್ಲವೇ ಇಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ವೆಜ್ ಊಟ ಮಾಡ್ತಾರೆ. ಸೊ ಫೈನಲಿ ಎಲ್ಲ ಪೂಜೆ ಅರೇಂಜ್ಮೆಂಟ್ಸ್ ಆದಮೇಲೆ ಈ ಥರ ಇದೆ. ನಮ್ಮ ಅಜ್ಜಿ ತಾತಂದ್ರು ಎಲ್ರಿಗೂ ಸಮಾಧಾನ ಆಗುವಂಥ ರೀತಿಯಲ್ಲಿ ನಮಗೆ ಎಷ್ಟು ಗೊತ್ತು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಇದಕ್ಕೂ ಉದ್ದ ನಾಮ ಬೇಕಾ? ಐ ಆಮ್ ಶ್ಯೂರ್ ನಿಮ್ಮೆಲ್ಲರಿಗೂ ಖುಷಿ ಆಗ್ತಾ ಇದೆ. ಬಿಕಾಸ್ ಊರಿನ ವೀಡಿಯೋ ಅಂದರೆ ನಿಮ್ಗೆ ಇಷ್ಟ ಅಲ್ವಾ? ಒಂದು ಇಡೀ ಕುಟುಂಬ ಒಟ್ಟಿಗೆ ಒಂದು ವೀಡಿಯೋದಲ್ಲಿ ನೋಡೋದಂದರೆ ನೀವು ತುಂಬ ಇಷ್ಟಪಡ್ತೀರಾ. ಅದು ನಾನು ಊರಿನ ಕಡೆ ಹೋಗಿರ್ಬೋದು ಅಥವಾ ಈ ಕಡೆ ಬಂದಿರ್ಬೋದು, ನೀವೆಲ್ಲ ಇಷ್ಟಪಡೋದು, ಶೇರ್ ಮಾಡೋದು ಖುಷಿ ಕೊಡುತ್ತೆ. ಒಬ್ಬರು ನೀಟಾಗಿ ಇಟ್ಬಿಡಿ, ನೀಟಾಗಿಲ್ಲ. ಈ ವರ್ಷ ಅಪ್ಪಾಜಿ ಅವ್ರ ಮಿಸ್ಸಿಂಗ್. ಏನೇ ಆಗಲಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡಲೇಬೇಕು ಅಂತ ಮುಂಚೆಯಿಂದನೂ ಫಾಲೋ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಒಂದ್ಸತಿ ನಾವು ಬೆಂಗಳೂರಲ್ಲಿ ಮಾಡಿದ್ವಿ ನೆನಪಿದ್ರೆ. ಬಟ್ ಇಲ್ಲಾಂದರೆ ಪ್ರತಿ ವರ್ಷ ಊರಲ್ಲೇ ಆಗ್ತಾಯಿತ್ತು. ಈ ವರ್ಷವೂ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು. ಬಟ್ ಒಬ್ಬರು ಬ್ಯುಸಿ ಇದ್ದರೆ, ಒಬ್ಬರು ಫ್ರೀ ಇರ್ತಾಯಿದ್ರು. ಹೆಂಗೋ ಒಟ್ಟಿಗೆ ಮಾಡಬೇಕು ಅನ್ನೋ ಬರೆದಿದ್ರೆ ಅದು ಹಾಗೆ ಆಗುತ್ತೆ ಅಲ್ವಾ? ಸೊ ಊರಿಗೆ ಬಂದು ಫೈನಲಿ ಎಲ್ಲರೂ ಒಟ್ಟಿಗೆ ಮಾಡುವಂಥ ಕ್ಷಣ ಬಂತು. ಮನೆಯಲ್ಲೆಲ್ಲ
ಈ ಥರ ಇತ್ತು ನಮ್ಮ ಮನೆಯ ಪಿತೃಪಕ್ಷ. ಇದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಕೂಡ ಬಂದಿದ್ವಿ ನಾವು ಊರಿಗಂತ. ಸೊ ನಾವು ನೆಕ್ಸ್ಟ್ ಡೇನೇ ಹೊರಡಬೇಕಾಗಿತ್ತು ಕರಿಗೌಡನ ಹಳ್ಳಿಗೆ. ಸುಮಾರಷ್ಟು ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ ಅಪ್ಪಾಜಿ ಹೇಳಿದ್ರು. ಅವರು ಇರಬೇಕಾಗಿತ್ತು, ಬಟ್ ಈಸ್ ಇನ್ US ಅಲ್ವಾ, ಸೊ ನೋ ಪ್ರಾಬ್ಲಮ್. ಅವರ ಆಶೀರ್ವಾದ ಪ್ರೀತಿ ಸದಾ ನಮ್ಮ ಜೊತೆ ಇರುತ್ತೆ. ಅವರೊಂದಷ್ಟು ಹೇಳಿರ್ತಾರೆ ಹಿಂಗೆ ಮಾಡಬೇಕು ಅಂತ, ಅದನ್ನು ಫಾಲೋ ಮಾಡಿ ಎಷ್ಟಾಗುತ್ತೆ ಹೇಗಾಗುತ್ತೆ ಅದನ್ನು ಮಾಡಿದ್ವಿ. ಇಲ್ಲಿ ಬಂದು ನಮ್ಮ ಮನೆ ದೇವರು ಲಕ್ಷ್ಮಿ ಇರೋದು ಕರಿಗೌಡನ ಹಳ್ಳಿನಲ್ಲಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಯವ್ರ ಜೊತೆ ಮಾತಾಡಿ ಹಾಗೆ ನಾವು ಹೊರಟಿದ್ದು ದೇವಮ್ಮ ದೇವಸ್ಥಾನಕ್ಕೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ತಿರುಪತಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಎಲ್ಲ ಕಡೆ ಮೋಸ್ಟ್ ಇಂಪಾರ್ಟೆಂಟ್ ಪೂಜೆ ಆಗಬೇಕಾಗಿತ್ತು ಆ್ಯಂಡ್ ಅದೂ ಆಯಿತು. ಸೊ ಊರಿಗೆ ಬಂದಿರುವಂಥ ಕೆಲಸ ಎಲ್ಲ ಮುಗೀತಾ, ವರ್ಷಕ್ಕೆ ಒಂದ್ಸತಿ ಆದರೂ ಬಂದು ಎಲ್ಲ ಕಡೆ ಪೂಜೆ ಮಾಡಿಸ್ಕೋಬೇಕು ಅಂತಿದ್ರು. ಸರಿನಪ್ಪ, ವಿ ವಿಲ್ ಡೆಫಿನೆಟ್ಲಿ ಕೀಪ್ ಟ್ರೈಯಿಂಗ್ ಅಂತ ಅಂದಿದ್ದೀವಿ, ನೋಡೋಣ. ಆ್ಯಂಡ್ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ, ಒಂದೊಂದು ರೀತಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತಾರೆ. ಈ ಜಾಗಕ್ಕೆಲ್ಲ ಬಂದು ಪೂಜೆ ಮಾಡಿಸ್ತಾ ಇರೋದು ನನಗೂ ಫಸ್ಟ್ ಟೈಮ್ ಅನುಭವ. ದೀಪು ಅವರು ಮದುವೆ ಮುಂಚೆ ಒಂದು ಸತಿ ಬಂದಿದ್ರು ಅಂತೆ. ಆ್ಯಂಡ್ ಫೈನಲಿ ಕೊನೆಯದಾಗಿ ಆಂಜನೇಯ ಟೆಂಪಲ್ಗೆ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅನು ಅವ್ರ ಮನೆಗೆ ಹೋಗಿ ಚಂದು ಅಣ್ಣನೆಲ್ಲ ವಿಸಿಟ್ ಮಾಡಿ ಮೀಟ್ ಮಾಡಿ ಹಾಗೆ ಹೊರಟಿದ್ದು ನಮ್ಮ ಮನೆ ಕಡೆಗೆ. ಇಲ್ಲಿಗೆ ಒಂದ್ಸತಿ ಬಂದಿರೋದು ನನಗೆ 2 ಸತಿ 2 ಸಲ ಬಂದಿದ್ದೀವಿ ಅನ್ಸುತ್ತೆ. ಓಹೋ ಇನ್ನೊಂದು ಮುಂಗುಸಿ ಹೋಯ್ತು. ನೋಡ್ದಾ? 2 ನೀನೇ ಸರಿ ಬಂದಂಗಾಯ್ತು. ನಾನು ಇದು ಓಪನ್ ಆದಾಗ ಬಂದಿದ್ದೀನಿ ಒಂದು 2 ಸಲ. ಪ್ರತಿ ವರ್ಷ ಬರ್ಬೇಕಲ್ಲ ಬೇಬಿ, ವರ್ಷಕ್ಕೆ ಒಂದ್ಸತಿ ಆದ್ರೂ. ಕಾಲ ಹಂಗಿತ್ತಗಪ್ಪ ಅವತ್ತಿನ ಕಾಲ. ಬರಗಾಲ ಭಾಳ. ಅಲ್ಲ ನೀ ಇಲ್ಲೇ ಇದ್ರೆ ಒಂದು 5-10 ಎಕರೆ ಜಮೀನು ಮಾಡಿದಿದ್ರೆ ಇಲ್ಲಿದ್ರೆ ನಾವು ದನ ಕರ ಮಾಡ್ಕೊಂಡು ಆರಾಮಾಗಿ ಇಲ್ಲಿದ್ರೆ ಆ ಥರ ಎಲ್ಲ ಜೀವನ ಮಾಡಕ್ಕೆ. ಏನ್ ಓಡ್ಸಾರ ನಿನ್ನ ಓಡ್ಸೋದೆಲ್ಲ ಇವತ್ತು ನೋಡಿಲ್ಲ ಎಂತೆಂತ ಮನೆ ಕಟ್ಕೊಂಡು ಹೆಂಗ ಅವ್ರೆ ಕಟ್ಟಿಯದವ್ರೆ. ಇವತ್ತಿನ ಬಡಿಸ್ತಾನ, ಅವತ್ತು ಭಾರಿ ಬಡಿಸ್ತಾನ. ಅದರಿಂದ ಊರು ಬಿಟ್ಟು ರಾಯರ್ಕೊಪ್ಪರಿಗೆ ಅಲ್ಲಿ ಅರಸೂರಿಗೆ ಬಂದು ಸೇರಿದೆ. ಏನೇನೋ ಸ್ಟೋರಿ ನಮ್ಮ ತಾತಂದು. ಕೆಲವೊಂದು ಸತಿ ಸ್ಟ್ರಾಂಗಾಗಿ ಮಾತಾಡ್ತಾರೆ, ಕೆಲವೊಂದು ಸತಿ ಮಾತೇ ಆಡಲ್ಲ ಅಂತಾರೆ. ಆಯ್ತಾ ಟ್ರಿಪ್ ಎಲ್ಲ? ಅನ್ಕೊಂಡಿದ್ ಕೆಲಸ ಎಲ್ಲ ಆಯ್ತು. ಇವಾಗ ನಮ್ಮೂರು ನಮ್ಮನೆ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಾ. ಆ್ಯಂಡ್ ಈ ಒಂದು ಸಿಂಪಲ್ ಫ್ಯಾಮಿಲಿ ಒಟ್ಟಿಗೆ ಇರುವಂಥ ವ್ಲಾಗ್ ನೀವು ಇಷ್ಟಪಟ್ಟಿರ್ತೀರಾ. ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಸೇರಿದಾಗ ಇದೇ ರೀತಿ ಇರುತ್ತೆ ಅಲ್ವಾ. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಬೆಂಗಳೂರು ಹೋಗ್ತಾ ಹಾಗೆ ಮಧ್ಯಾಹ್ನ ಇಲ್ಲಿ ಊಟ ಮುಗಿಸ್ಕೊಂಡು ವಿ ರೀಚ್ಡ್ ಹೋಮ್. ಅಷ್ಟೇ, ಬಾಯ್.